ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾಕೆ ಶುರು ಆಯಿತು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಒನ್ ಆಫ್ ದ ಹಾಸ್ಪಿಟಲ್ಗೆ ಹೋದಾಗ ಅವ್ರು ಟ್ರೀಟ್ಮೆಂಟ್ ಕೊಡೋಲ್ಲ ಅಂತ ಹೇಳಿಬಿಟ್ರು. ನನ್ನ ವೆಯ್ಟ್ ತುಂಬ ಓವರ್ ವೆಯ್ಟ್ ಇದೆ ಅಂತ. ನಾನು 114 kg ಇದ್ರೂ ನನಗೆ ನಾರ್ಮಲ್ ಡೆಲಿವರಿನೇ ಆಗಿದ್ದು. ಫಿಫ್ತಲ್ಲೇ ಬುಲೆಟ್ ಓಡಿಸೋಕ್ಕೆ ಶುರು ಮಾಡಿದಳು. ನಮ್ಮ ಮನೇಲಿ ನಾವು 3 ಜನ ಹೆಣ್ಮಕ್ಳು, ಓಕೆನಾ. ನಾವು 3 ಜನ ಹೆಣ್ಮಕ್ಳಲ್ಲಿ ಹೆಂಗೆ ಅಂದರೆ ನಮ್ಮಪ್ಪ ಕಳಿಸಿದ್ದು ಕುತ್ಕೊಂಡ್ಬಿಡೋರು ಹಿಂದ್ಗಡೆ. ಸ್ವಲ್ಪ ಮೂವ್ ಆದ ತಕ್ಷಣ ನಾನು ನಿಧಾನಕ್ಕೆ ಹೋಗ್ತಾ ಇದ್ನಲ್ಲ, ಎದ್ಬಿಡೋರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿವಿ ಪರ್ಶಿವ್ ಡೈರೀಸ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಇನ್ನೂ ಯಾರು ಫಾಲೋ ಮಾಡ್ತಾ ಇಲ್ಲ, ಪ್ಲೀಸ್ ಫಾಲೋ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹೆಲ್ದಿ ರೆಸಿಪಿ, ಅಂದರೆ ಹೆಲ್ದಿ ಬ್ರೇಕ್ಫಾಸ್ಟ್ ಚಪಾತಿ ಮಾಡ್ತಾಯಿದ್ದೀನಿ. ಆದರೆ ಇದನ್ನು ಬರೀ ಗೋಧಿ ಹಿಟ್ಟಿಂದ ಮಾಡಲ್ಲ. ಅದಕ್ಕೆ ನಾನು ಮೂಂಗ್ ದಾಲ್ ಮತ್ತು ಪನ್ನೀರ್ ಹಾಕಿ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ 50 ಗ್ರಾಮ್ ಪನ್ನೀರ್, 50 ಗ್ರಾಮ್ ಮೂಂಗ್ ದಾಲ್ ತೊಗೊಂಡು ಮೂಂಗ್ ದಾಲ್ನ ಬಾಯ್ಲ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಎರಡನ್ನೂ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ನಮಗೆ ಬೇಕಾಗಿರೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಹಾಗೆ ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು. ನಮ್ಮ ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ಆ್ಯಡ್ ಮಾಡ್ಕೊಂಡಿಲ್ಲ. ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಲಿ ಫುಲ್ಲು 4-5 ಜನಕ್ಕೆ ಮಾಡ್ಕೊತೀವಿ ಅಂದಾಗ ನೀರು ಹಾಕ್ಕೊಳ್ಳೇಬೇಕಾಗತ್ತೆ. ಪನ್ನೀರು ಮತ್ತು ಹೆಸರುಬೇಳೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನೀಟಾಗಿ ಕಲಸಿ ಒಂದು 10 ನಿಮಿಷ ಬಿಟ್ಟ ಮೇಲೆ ಸಾಫ್ಟಾಗಿ ಆಗಿರುತ್ತೆ. ಅದನ್ನೇ ಲಟ್ಟಿಸ್ಕೊಬೇಕು. ಸ್ವಲ್ಪ ಸಾಫ್ಟು ಜಾಸ್ತಿ ಇರುತ್ತೆ, ಯಾಕೆಂದರೆ ಮೂಂಗ್ ದಾಲ್ ಹಾಕಿರ್ತೀವಿ, ಪನ್ನೀರ್ ಹಾಕಿರ್ತೀವಲ್ಲ, ಹಾಗಾಗಿ ನಾರ್ ಟೈಪು ಜಾಸ್ತಿ ಇರಲ್ಲ. ಸೊ ನೀಟಾಗಿ ಚಪಾತಿ ನಾವೇನು ಒಂದು ಉಂಡೆ ತೊಗೊಂಡು ಲಟ್ಟಿಸ್ಕೊತೀವಲ್ಲ, ಅದೇ ಥರ ನಾರ್ಮಲ್ ಚಪಾತಿ ಹೆಂಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ಕೊಳ್ಳಿ. ಕೆಲವರು ಆಯಿಲ್ ಹಾಕಿ ಲಟ್ಟಿಸ್ಕೊತಾರೆ, ಕೆಲವರು ಹಿಟ್ಟು ಹಾಕಿ ಲಟ್ಟಿಸ್ಕೊತಾರೆ. ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಳೋಳಲ್ಲಿ ನಾನು ಒಬ್ಬಳು. ಸೊ ತುಂಬ ಸಾಫ್ಟ್ ಅಂದರೆ ಕಲಿಸ್ಬೇಕಾದ್ರೇ ಹಿಟ್ಟನ್ನು ತುಂಬ ತೆಳುವಾಗಿ ಕಲ್ಸೋಕೆ ಹೋಗ್ಬಿಡಿ, ಸ್ವಲ್ಪ ಗಟ್ಟಿಯಾಗಿ ಕಲಸಿ ಸಾಫ್ಟ್ ಆಗುತ್ತೆ. ಯಾಕಂದರೆ ಹೆಸರು ಬೇಳೆಲ್ಲ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ. ಲಟ್ಸಾದ್ಮೇಲೆ ಚಪಾತಿ ತವ ಇಟ್ಟು, ಚಪಾತಿ ತವ ಕಾದ ನಂತರ ನಾವು ಏನು ಲಟ್ಟಿಸ್ಕೊಂಡಿರ್ತೀವಲ್ಲ ಆ ಚಪಾತಿನ ನೀಟಾಗಿ ತವ ಮೇಲೆ ಹಾಕಿ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಹೆಲ್ದಿ ಹೈ ಪ್ರೋಟೀನ್ ಇರುವಂತಹ ಚಪಾತಿ ರೆಡಿಯಾಗುತ್ತೆ. ನೋಡಿ, ಇದು ಯಾರ್ಯಾರು ಮೂಂಗ್ ದಾಲ್ ತಿನ್ನಲ್ಲ ಅಂಥವ್ರಿಗೆ ಮಾಡಿಕೊಡಿ. ಮಕ್ಳುಗಳು ಮೂಂಗ್ ದಾಲೆಲ್ಲ ಇಷ್ಟಪಡಲ್ಲ ಅಷ್ಟಾಗಿ. ಆ್ಯಂಡ್ ಪನ್ನೀರು ಸ್ವಲ್ಪ ಜನ ತಿನ್ನೋಕ್ಕೆ ಇಷ್ಟಪಡಲ್ಲ. ಅಯ್ಯೋ ಏನು ರೆಸಿಪಿ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇರ್ತೀರ. ಬಟ್ ಇದು ಈಸಿ ರೆಸಿಪಿ, ಟ್ರೈ ಮಾಡಿ. ಅದೊಂದೇ ಮಾಡಿದ್ರೆ ಆಗುತ್ತಾ. ಅದರ ಜೊತೆಗೆ ನಾನು ಪಾಲಕ್ ಪನ್ನೀರ್ ಕೂಡ ಮಾಡ್ತಾಯಿದ್ದೀನಿ. ಬಾಂಧವ್ಯಂದು ಫೇವ್ರೆಟ್ ಅಂದರೆ ಫೇವ್ರೆಟ್ ರೆಸಿಪಿ ಅದು ಪಾಲಕ್ ಪನ್ನೀರು. ಮಧ್ಯಾಹ್ನ ಆಗೋ ತನಕ ವೆಯ್ಟ್ ಎಲ್ಲ ಮಾಡಲ್ಲ. ಎಷ್ಟು ಪನ್ನೀರ್ ಇರುತ್ತೆ ಅದೆಲ್ಲ ತಿಂದು ಖಾಲಿ ಮಾಡಿಬಿಡ್ತಾಳೆ ಒಂದೇ ಟೈಮಲ್ಲಿ. ಆದರೆ ನಾನು ಒನ್ ಟೈಮಿಗೆ ಆಗೋಷ್ಟು ಪನ್ನೀರ್ ಮಾತ್ರ ಹಾಕಿರ್ತೀನಿ, ಬುದ್ಧಿ ಉಪಯೋಗಿಸಿ ಫಸ್ಟೇ. ಆಲ್ರೆಡಿ ಅವಳು ಅಡುಗೆ ಮನೇಲಿ ಬಂದು ನಿಂತ್ಕೊಬಿಟ್ಟಿದ್ದಾಳೆ. ಅಮ್ಮ, ನನಗೆ ಹೊಟ್ಟೆ ಹಶ್ವಾಗ್ತಾಯಿದೆ, ತಿಂಡಿ ಕೊಡ್ತೀರಾ ಅಂತ. ಅವಳು ತಿಂಡಿ ಊಟ ಅಂತೆಲ್ಲ ಕೇಳಲ್ಲ, ಹಶ್ವಾಗ್ತಾಯಿದೆ, ಏನಾದ್ರು ತಿನ್ನೋಕ್ಕಿದೆಯಾ, ಕೊಡ್ತೀರಾ ಅಂತಲೇ ಕೇಳೋದು ಪ್ರತಿ ಸಲ. ಆಲ್ರೆಡಿ ಟೈಮ್ ಆಗಿತ್ತು, ಅದಕ್ಕೆ ಅವಳಿಗೆ ಬೇಗ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಹಾಕ್ಕೊಟ್ಟೆ. ತಿಂಡಿ ಕೊಟ್ಟರೆ ಸಾಹಸ ಮಾಡ್ತೀನಿ ಅಂತ ಚೇರ್ ಮೇಲೆ ಹಾಕ್ಕೊಂಡು ತಳ್ಕೊಂಡು ಹೋದ್ಲು. ನೋಡಿ, ನಂದು ತಿಂಡಿ ರೆಡಿ ಇದೆ. ನಾನು ಬ್ರೊಕೊಲಿ ತೊಗೊಂಡೆ, 2 ಚಪಾತಿ ತೊಗೊಂಡೆ, ಜೊತೆಗೆ ಪಾಲಕ್ ಪನ್ನೀರ್ ತೊಗೊಂಡೆ. ಬಂದು ಇಲ್ಲಿ ನೋಡಿದ್ರೆ ಹಾಲ್ನ ಮೇಡಮ್ ಅವರು ಪಾಲಕ್ ಪನ್ನೀರ್ ಏನು ಕರಿ ಇದೆ ಅದನ್ನೆಲ್ಲ ನೆಲಕ್ಕೆ ತಿನ್ಸಿದ್ದಾಳೆ. ಚೇರಲ್ಲಿ ತೊಗೊಬಂದಿದ್ದಾಳೆ, ಚೇರಿಂದ ಮಿಸ್ಸಾಗಿ ಕೆಳಗಡೆ ಬಿದ್ದಿದೆ. ಅವಳಿಗೆ ಗೊತ್ತು ನಂಗೆ ಸರಿ ಸಿಟ್ಟು ಬಂದಿದೆ ಅಂತ. ಅದಕ್ಕೆ ಏನೋ ಮಾತಾಡಿದೆ, ಅಳಕ್ಕೆ ಶುರು ಮಾಡಿದ್ಲು. ನಾನು ಏನೂ ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದೆ. ನನ್ನ ಪಾಡಿ ನಾನು ತಿಂಡಿ ತಿಂತಾಯಿದ್ದೆ. ನಾನು ಹೇಳಿದ್ದೊಂದೇ ಅವಳಿಗೆ, ನೀನು ತಿಂಡಿ ತಿನ್ನೋಕ್ಕೂ ಮುಂಚೆ ಅದು ಕ್ಲೀನಾಗಿರಬೇಕು ಅಂತ. ಅದಕ್ಕೆ ಹೋಗಿ ಅಡುಗೆ ಮನೇಲಿ ಬಟ್ಟೆ ಹುಡುಕ್ತಾ ಇದ್ದಾಳೆ. ನನ್ನ ಬಟ್ಟೆನೆಲ್ಲ ತೊಳೆದಾಕ್ಬಿಟ್ಟಿದ್ದೀನಿ. ತೊಳೆದಿರೋ ಬಟ್ಟೆನೇ ತಂದು ನನ್ನ ಮಗಳು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಇದೇ ಪನಿಷ್ಮೆಂಟು. ಅವ್ರು ಮಾಡಿದ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ. ಹಾಗಾಗಿ ನಾನು ಅವಳು ಏನೇ ಈ ಥರ ಆಟ ಆಡ್ಕೊಂಡು ತಪ್ಪು ಮಾಡ್ತಾಳಲ್ಲ, ಆವಾಗ ನೀನೇ ಕ್ಲೀನ್ ಮಾಡು, ನಾನು ಕ್ಲೀನ್ ಮಾಡಲ್ಲ ಅಂತ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಈವನ್ ಬೈಯೋಕ್ಕೂ ಹೋಗಲ್ಲ. ಅವಳು ನನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡೇ ಗೊತ್ತಾಗಿರುತ್ತೆ ಅಮ್ಮಂಗೆ ಕೋಪ ಬಂದಿದೆ, ನಾನೇ ಕ್ಲೀನ್ ಮಾಡಬೇಕು ಅಂತ. ಅಷ್ಟೇ ಸಿಟ್ಟು ಕೂಡ ಬೇಗ ಬರುತ್ತೆ ಅವಳಿಗೆ, ನನ್ನ ಥರನೇ. ಬಂದು ತಿಂಡಿ ಎಲ್ಲ ತಿನ್ನಲ್ಲ, ನಂಗೆ ಬೇಡ ಅಂತ ಹೇಳಿ ರಿಮೋಟ್ ತೊಗೊಂಡು ಹೋಗಿ ಸೋಫಾ ಮೇಲೆ ಕೂತ್ಕೊಂಡಾಯಿತು.
ಅದು ಜಾಸ್ತಿ ಹೊತ್ತೇನಿರಲ್ಲ ಅವಳು ಸಿಟ್ಟು, ಸ್ವಲ್ಪ ಹೊತ್ತಷ್ಟೇ. ಓಕೆ ನಿಂಗೆ ತಿಂಡಿ ಬೇಡ ಅಂದ್ರೆ ನಾನು ಅಡುಗೆ ಮನೆ ತೊಗೊಂಡೋಗಿ ಇಡ್ತೀನಿ ಅಂದರೆ ಸಾಕು, ಅವಳೇ ಬಂದು ಬ್ರೇಕ್ಫಾಸ್ಟ್ನ ತಿಂತಾಳೆ. ಅವಳನ್ನ ತಿಂಡಿ ತಿನ್ನು ಅಂತ ಹೇಳಿ ನಾನು ಬಟ್ಟೆ ಎಲ್ಲ ವಾಶ್ ಆಗಿತ್ತಾ ಅದನ್ನೆಲ್ಲ ಒಣಗಾಕಬೇಕು. ಯಾಕೆಂದರೆ ಹಾಸನಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ದೇವರಾಣೆಗೆ ಗೊತ್ತಿಲ್ಲ. ಬಿಸಿಲಿದೆ ಅಂತ ತಗೊಂಡೋಗಿ ಹಾಕ್ಬರ್ತೀನಿ, 5 ನಿಮಿಷಕ್ಕೆ ಮಳೆ ಬಂದಿರುತ್ತೆ. ಎಷ್ಟು ಬೇಗ ಮೋಡ ಕಟ್ಕೊಳ್ಳುತ್ತಂದ್ರೆ ಅಷ್ಟು ಬೇಗ ಕಟ್ಕೊಳ್ಳುತ್ತೆ. ಆದರೆ ಏನಂತಂದರೆ ಈ ಸೀಸನಲ್ಲಿ ಮಳೆ ಅಷ್ಟಾಗಿ ಆಗ್ತಾ ಇಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಬಟ್ಟೆಗಳೆಲ್ಲ ಒಣಗಿಸೋದಕ್ಕೆ ಎಷ್ಟು ಕಷ್ಟ ಆಗೋದಂದರೆ ಲಿಟ್ರಲಿ ಒಂದು ಟೈಮ್ ವಾಶ್ ಮಾಡಿದ್ದು 1 ವೀಕ್ ಬೇಕಾಗೋದು ಒಣಗೋದಕ್ಕೆ. ಹಿಂಗೂ ಈ ಸಲ ವರ್ಣದೇವ ಯಾಕೋ ನಾನು ಬರಲ್ಲ, ನಾನು ಲೇಟಾಗಿ ಬರ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸಂಡೇ ಅಂದಮೇಲೆ ಕ್ಲೀನಿಂಗು, ಜೊತೆಗೆ ಇನ್ನೇನು ನಮಗೆ ಮಂಗಳಗೌರಿ ಹಬ್ಬ ಶುರು ಆಗುತ್ತೆ. ಅದಕ್ಕೋಸ್ಕರ ಕ್ಲೀನಿಂಗ್ ಇವಾಗಿಂದನೇ ಶುರು ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಲಾಸ್ಟ್ 1 ವೀಕಿಂದನೂ ಹೇಳ್ತಾ ಇದ್ದಾರೆ ಮನೆ ಕ್ಲೀನ್ ಮಾಡು ಅಂತ. ಹ್ಞೂ ನಾನು ಫ್ರೀ ಆದಾಗ ಮಾಡ್ತೀನಿ ಅಂತ ಹೇಳಿ ಸಂಡೇ ಕೈ ಹಾಕಿದ್ದೀನಿ. ಆದರೂ ಈ ಹಬ್ಬಗಳು ಬರೋದು ನಮಗೆ ಇರೋ ಮನೆಯನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಲೇ ಬರುತ್ತಾ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮಮ್ಮ ಬೀರುಲಿರೋ ಬಟ್ಟೆನೆಲ್ಲ ವಾಶ್ ಮಾಡು ಅಂತ ಹೇಳಿದ್ರು. ನಾನಂದೆ ಬೀರುಲಿರೋ ಬಟ್ಟೆ ಎಲ್ಲ ವಾಶ್ ಮಾಡ್ತೀನಿ, ನಿಮ್ಮ ಮನೆ ತೊಗೊಂಡು ಒಣಗಿಸ್ಕೊಂಬಂದು ಕೊಡಿ ಅಂತ. ಯಾಕಂದರೆ ಅಲ್ಲಿ ಸಖತ್ ಬಿಸಿಲು, ಇಲ್ಲಿ ಸಖತ್ ಮಳೆ ಮೋಡ ಇರುತ್ತೆ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ವಾಶ್ ಮಾಡಲ್ಲ ಅಮ್ಮ ಅಂತ ಹೇಳಿ ನನಗೆ ಎಷ್ಟು ಬೇಕು ಬಟ್ಟೆಗಳು ಅಷ್ಟು ಕಣ್ಣಿಗೆ ಕಾಣೋದು ಮಾತ್ರ ವಾಶ್ ಮಾಡ್ತೀನಿ. ಬೀರುಲಿರೋದನ್ನ ಮಾತ್ರ ದೇವರಣ್ಣಗೆ ವಾಶ್ ಮಾಡಲ್ಲ. ಮಧ್ಯಾಹ್ನ ಊಟನೂ ಆಯಿತು, ಸಂಜೆ ಕಾಫಿ ಟೈಮ್ ಆಗಿದೆ. ಟೀ ತೊಗೊಂಡೆ ಇವತ್ತು, ಕಾಫಿ ತೊಗೊಳ್ಳಿಲ್ಲ. ಜೊತೆಗೆ ನಾನು ನ್ಯೂಟ್ರಿಚಾಯ್ಸ್ನ ಬಿಸ್ಕೆಟ್ ತೊಗೊಂಡಿದ್ದೀನಿ. ಒಂದಲ್ಲ ಎರಡಲ್ಲ ಇವತ್ತು 3 ಬಿಸ್ಕೆಟ್ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಹೊಟ್ಟೆ ಹಶ್ವಾಗ್ತಾಯಿತ್ತು ಅದಕ್ಕೆ. ಆ 3 ಬಿಸ್ಕೆಟಲ್ಲೂ ನನಗೆ ಶೇರಿಂಗ್ ಕೇಳೋರಿದ್ದಾರೆ. ನನ್ನ ಮಗಳು ಅವಳ ಪಾಡಿಗೆ ಅವಳು ಹೋಮ್ವರ್ಕ್ ಬರೀತಾ ಇದ್ಲು. ನಾನು ಯಾವಾಗ ಬಿಸ್ಕೆಟ್ ತಿನ್ನೋದು ನೋಡಿದೆ ಶುರು, ಅಮ್ಮ ನಂಗೆ ಸ್ವಲ್ಪ ಅಂತ ಹೇಳಿ ಅವಳು ಕೂಡ ಬಿಸ್ಕೆಟಲ್ಲಿ ಶೇರಿಂಗ್ ಇಸ್ಕೊತಾಳೆ. ಹೀಗೆ ಮೇಡಮ್ ಅವರಲ್ಲಿಂದ ಜಾಕೆಟ್ ಹಾಕೊಬರ್ತಾರೆ, ಇಲ್ಲಿ ಕೊಟ್ಬಿಡ್ತಾಳೆ, ಅಮ್ಮ ನನಗೆ ಶೆಕೆ ಆಗ್ತಾ ಇದೆ ಅಂತ. ನಾನು ಹೊತ್ಕೊಂಡು ತಿರುಗಾಡಬೇಕು. ಈಗ ರೈಡ್ ಹೋಗ್ತಾ ಇದ್ದಾಳೆ ಅವ್ರು ಶೂರ್ಣಿ ಅಕ್ಕ ಜೊತೆ ಸೈಕಲಲ್ಲಿ. ಇಬ್ಬರು ರೈಡ್ ಬರ್ತಾ ಇದ್ದಾರೆ, ನಾನು ವಾಕ್ ಹೋಗ್ತಾ ಇದ್ದೀನಿ. ಅವ್ರದ್ದು ವೀಡಿಯೋ ಬೇರೆ ಮಾಡ್ಬೇಕು ನಾನೀಗ. ಹಿಂಗೆ ನಮ್ಮನ್ನ ಫೋಟೋಗ್ರಾಫರ್ ಮಾಡ್ಕೊಬಿಟ್ಟಿದ್ದಾರೆ. ಈಗ ವಾಕ್ ಹೋಗೋಣ. ಫೇಸು ಸ್ವೆಟ್ ಆಗ್ತಾಯಿದೆ ಅಷ್ಟಿಷ್ಟು ಸ್ವೆಟ್ ಆಗ್ತಾಯಿಲ್ಲ, ಫುಲ್ ಸ್ವೆಟ್ ಆಗ್ತಾಯಿದ್ದೀನಿ. ನನ್ನ ಮಗಳದು ಜಾಕೆಟ್ ಬಿದ್ದೋಯ್ತು, ಇಲ್ಲ ಇಳಿಸ್ಲಿಲ್ಲ. 1 ನಿಮಿಷ ಹೇಗಿದೆಮ್ಮ ಆಫ್ಟರ್ ಲಾಂಗ್ ಟೈಮ್? ಲಿಟರಲಿ ಇಟ್ಸ್ ಬಿನ್ ಮೋರ್ ದೆನ್ 5 years ನನ್ನ ಸೈಕಲ್ ಬಿಟ್ಟು. ಓಕೆ, ನನ್ನ ಸೈಕಲ್ ಮಾರ್ದಾಗಿಂದ ಸ್ಕೂಟಿನೇ ಇದ್ದಿದ್ದು. ಇವತ್ತು ಫುಲ್ಲು ಹೆಂಗಂತಂದರೆ ಬಾಂಧವ ಜೊತೆ ಸೇರಿಕೊಂಡು ನಾನು ಇನ್ನೊಂದು ಇನ್ನರ್ ಚೈಲ್ಡಿಗೆ ಹ್ಯಾಪಿನೆಸ್ ಕೊಡ್ತಾ ಇದ್ದೀನಿ. ಹ್ಯಾಪಿ ಆಗಿದೆ ಸಾಕು. ನಾನು ಅವಳ ಸೈಕಲ್ ಹೊಡಿಯೋದು ನೋಡಿ ನಾನು ಅನ್ಕೊಂತ ಇದ್ದೆ, ಓಕೆ ಇವಾಗ ಸಿಕ್ತು, ಚೆನ್ನಾಗಿದೆ. ನಾನು ಸೈಕಲ್ ತಗೊಂಡು ನಮ್ಮ ಮನೇಲಿ ಹೇಳ್ದಾನೆ ಎಲ್ಲೆಲ್ಲೋ ಹೋಗ್ತಾ ಇದ್ದೆ. ನಮ್ಮಮ್ಮ ಹುಡ್ಕೊಂಬರೋರು ನನ್ನ ಎಲ್ಲೋದ್ಲಿ ಇವಳು ಅಂತ ಇಡೀ ಏರಿಯಾದಲ್ಲೆಲ್ಲ. ಅವ್ಳ ಸೈಕಲ್ ನೋಡಿ ನನಗೆ ಅದು ನೆನಪಾಯ್ತು. ಇವಾಗ ಈ ದೊಡ್ಡ ಸೈಕಲ್ ಎಲ್ಲ ಹೊಡೆದು ಆಲ್ಮೋಸ್ಟ್ ಒಂದು 5-6 years ಆಯ್ತು. ನಾನು ಇಂಜಿನಿಯರಿಂಗ್ ಸೇರಿದಾಗ ಸೈಕಲ್ ಕೊಟ್ಬಿಟ್ಟೆ, ಇನ್ನೇನಕ್ಕೆ ಇದು ಅಂತ. ಪ್ಯೂನಲ್ಲೇ ಲಾಸ್ಟ್. ಇವಾಗ ಬೇಕು ಅನ್ನಿಸ್ತಾ ಇದೆ. ಇವಾಗ ಹೆಂಗಂದ್ರೆ ನಾನು ಇವಾಗ ಸೈಕಲ್ ಹೊಡೆದ್ಬಿಟ್ಟು ಬೇಕು. ಇವಾಗ ನಾನು ಇನ್ನರ್ ಚೈಲ್ಡ್ ಹೆಂಗಂದ್ರೆ ಯಾವ ಕಾರು ಬೇಡ ಬೈಕು ಬೇಡ, ಸೈಕಲ್ ಗೇರ್ ಸೈಕಲ್ ತಗೊಂಡ್ಬಿಡು, ಪೆಟ್ರೋಲ್ ಹಾಕಂಗಿಲ್ಲ, ಆರಾಮ ತಗೊಂಡ್ಬಿಡು. ಬೆಂಗಳೂರಲ್ಲಿ ಓಡಿಸ್ಕೊಂಡು ಹೋಗುವಂತ ಆಫೀಸಿಗೆ ಅಲ್ಲ ಹೆಂಗೋ ಓದ್ಕೊಂಡು ಹೋಗ್ಬೋದು. ಆದರೆ ಆ ಟ್ರಾಫಿಕಲ್ಲಿ ನಿಂತ್ಕೊಂಡು ಸೈಕಲ್ ಎಲ್ಲ ಹೊಡ್ಕೊಂಡು ಓಕೆ ಏನೋ ಇವತ್ತಿಗಂತೂ ಖುಷಿ ಆಯ್ತಪ್ಪ ಸೈಕಲ್ ಓಡಿಸಿ. ಖುಷಿಯಾಗಿದ್ರೆ ಓಕೆ. ಫುಲ್ ಸೇರ್ಕೊಂಡು ಸೊ ಮೇಡಮ್ ಅವ್ರು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇಬ್ಬರು ರೈಡ್ ಹೋಗ್ಬಿಟ್ರು. ಇವಾಗ ಒಂದು ರೌಂಡ್ ಬರ್ತಾರೆ, ಅವಾಗ ಸೈಕಲ್ ಹೊಡಿಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ನೀವು ಅಕ್ಕಪಕ್ಕ ಇತ್ತು ಅಂದರೆ ಹೊಡೀರಿ, ಪ್ರಾಬ್ಲಮೇ ಇಲ್ಲ. ಯಾರು ಏನು ಅಂದ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ. ಅಯ್ಯೋ ಮದುವೆ ಆದಮೇಲೆ ಯಾರು ಸೈಕಲ್ ಹೊಡಿತಾರೆ, ಅಥವಾ ದೊಡ್ಡವರಾಗಿದ್ದೀವಿ ಯಾರು ಸೈಕಲ್ ಹೊಡಿತಾರೆ, ತಲೆ ತೆಗೆದಾಕ್ಬಿಡಿ. ಹೆಲ್ದಿಯಾಗಿರ್ಬೇಕಾ, ಸೈಕ್ಲಿಂಗ್ ಮಾಡ್ಬೋದು, ವಾಕಿಂಗ್ ಹೋಗ್ಬೋದು. ಆ್ಯಂಡ್ ಮೋರೋವರ್ ತುಂಬ ಜನ ವಾಕಿಂಗ್ ಹೋಗೋಕ್ಕೂ ನಾಚ್ಕೊತಾರೆ. ಯಾಕೆಂತಂದರೆ ಯಾರಾದರೂ ಏನಾರು ಅಂದ್ಕೊಂಬಿಟ್ರೆ, ಅಯ್ಯೋ ಸಣ್ಣ ಹಾಕಿ ಈ ಏಜ್ಲಿ ಏನಕ್ಕೆ ಸಣ್ಣ ಹಾಕಬೇಕು, ಮಕ್ಕಳಾಯಿತು ಮದುವೆ ಆಯಿತು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಲಿ ಅಂತ. ಬಟ್ ಹೆಲ್ತ್ ಪ್ರಾಬ್ಲಮ್ ಅವ್ರಿಗೆ ಎಷ್ಟಿರುತ್ತೆ ಅಂತ ಅವ್ರಿಗೆ ಹೆಂಗೆ ಗೊತ್ತಿರುತ್ತಲ್ವ. ಹಾಗಾಗಿ ಆರಾಮಾಗಿ ವಾಕ್ ಮಾಡಿ, ಹೆಲ್ತಿ ಊಟ ಮಾಡಿ, ನೆಮ್ಮದಿಯಾಗಿರಿ. ನಾನು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದಾಗಲೂ ನನಗೆ ಹಂಗೆ ಅಂದಿದ್ರು,
ಅಯ್ಯೋ ಒಂದು ಪಾಪ ಆಯ್ತಲ್ಲ, ಹೀಗೆ ಯಾಕೆ ವೆಯ್ಟ್ ಲಾಸ್ ಮಾಡ್ಕೊತೀಯಾ, ಬಿಡು, ನೀನೇನು ಇವಾಗ ದಪ್ಪ ಆಗಿದೆಯಾ, ಮೊದಲಿಂದನೂ ದಪ್ಪನೇ ಇದೆಯಾ ಅಂತ. ಬಟ್ ನಮಗೆ ಒಂದು ಆಸೆ ಇದ್ದೇ ಇರುತ್ತಲ್ವ, ನಾವು ಸಣ್ಣ ಆಗಲೇಬೇಕು, ಅಟ್ಲೀಸ್ಟ್ ನಮ್ಗೆ ಇಷ್ಟವಾಗಿರೋ ಬಟ್ಟೆಗಳು ಹಾಕ್ಕೊಬೇಕು ಅಂತ. ಬಟ್ ನನ್ನ ಲೈಫಲ್ಲಿ ಫಸ್ಟೇ ಹೇಳಿದ್ದೀನಿ, ಆ ಡಾಕ್ಟರ್ ಹೇಳಿದ ಮಾತಿಂದ ನಾನು ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿ ಸಣ್ಣ ಆದವಳು. ಬಟ್ ಸಣ್ಣ ಆಗೋ ಫೀಲಿಂಗೇ ಒಂದು ಏನೋ ಹೇಳ್ತಾರಲ್ಲ, ಯಾರು ಏನು ಕೊಟ್ಟರು ಸಾಲದು ಆ ಫೀಲಿಂಗಿಗೆ. ನಾವು ಡೈಲಿ ಅಟ್ಲೀಸ್ಟ್ ಒಂದು 100 ಗ್ರಾಮು ಒಂದು ವಾರದಲ್ಲಿ ಸಣ್ಣ ಆದ್ರೂ ಎಷ್ಟು ಖುಷಿ ಆಗೋದು ಗೊತ್ತಾ. ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ನಾವು ಡೇ ಬೈ ಡೇ ನಾವೇ ಬೆಟರ್ ಆಗ್ತಾಯಿದ್ದೀವಿ, ಬೆಟರ್ ವರ್ಷನ್ ನಮ್ಮದೇ ಆಗ್ತಾಯಿದೆ ಅನ್ನೋದಕ್ಕೆ ವೆಯ್ಟ್ ಲಾಸ್ ಅಟ್ಲೀಸ್ಟ್ ಎಲ್ಲರೂ ಟ್ರೈ ಮಾಡಲೇಬೇಕು. ಸೊ ನಂತರಕ್ಕೆ ಯಾರು ಇದ್ದೀರಾ, ಲೈಕ್ ಬಿಫೋರ್ ವೆಯ್ಟ್ ಗೇನು ಒಂದು 40 kg ರೆಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆರಾಮಾಗಿ ರೆಡ್ಯೂಸ್ ಮಾಡ್ಬೋದು. ನನ್ನ ಇನ್ಸ್ಪಿರೇಷನಾಗಿ ತೊಗೊಳ್ಳಿ ಅಷ್ಟೇ. ಸೈಡ್ ಬಿಟ್ಟಿದ್ದೀನಿ ಹೋಗ್ರಪ್ಪ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾಕೆ ಶುರು ಆಯಿತು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಇತ್ತೀಚೆಗೆ ಸಬ್ಸ್ಕ್ರೈಬ್ ಆದವ್ರಿಗೆ, ಮೇ ಬಿ ಫಸ್ಟಿಂದ ನಾನು ಸಬ್ಸ್ಕ್ರೈಬ್ ಆದವ್ರಿಗೆ ಗೊತ್ತಿರುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಏನಕ್ಕೆ ಶುರು ಆಯಿತು ಅಂದರೆ ಬಿಕಾಸ್ ಆಫ್ ಬಾಂದು. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಒನ್ ಆಫ್ ದ ಹಾಸ್ಪಿಟಲ್ಗೆ ಹೋದಾಗ ಅವ್ರು ಟ್ರೀಟ್ಮೆಂಟ್ ಕೊಡೋಲ್ಲ ಅಂತ ಹೇಳಿಬಿಟ್ರು. ನನ್ನ ವೆಯ್ಟ್ ತುಂಬ ಓವರ್ ವೆಯ್ಟ್ ಇದೆ ಅಂತ. ನಾನು ಕನ್ಸೀವ್ ಆದಾಗ ಅರೌಂಡ್ 94 kg ಇದ್ದೆ. ಡೆಲಿವರಿ ಆದಾಗ ಅರೌಂಡ್ 114 ಏನೋ ಇದ್ದೆ. ನನ್ನ ವೆಯ್ಟ್ ನೋಡೇ ನಾನು ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಈವನ್ ಅವ್ರು ನಾನು ಫೈಲ್ ಚೆಕ್ ಮಾಡಲಿಲ್ಲ, ವೆಯ್ಟ್ ಚೆಕ್ ಮಾಡಲಿಲ್ಲ, ಜಸ್ಟ್ ಕಣ್ಣಳ್ತಲ್ಲಿ ನೋಡಿ ನಂಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಹಾಗಾಗಿ ಅವತ್ತು ಉಟ್ಕೊಂಡಿದ್ದು, ಅವತ್ತು ಸಿಕ್ಕಾಪಟ್ಟೆ ಹತ್ತಿದ್ದೀನಿ, ಅವತ್ತು ಉಟ್ಕೊಂಡಿದ್ದು ನನಗೆ ನಾನು ಸಣ್ಣ ಆಗಲೇಬೇಕು ಅಂತ. ಬಟ್ ಏನು ಗೊತ್ತಾ, ನಾನು 114 kg ಇದ್ದರೂ ನನಗೆ ನಾರ್ಮಲ್ ಡೆಲಿವರಿನೇ ಆಗಿದ್ದು. ನನಗೇನು ಸಿ ಸೆಕ್ಷನ್ ಆಗಿರಲಿಲ್ಲ. ಅಷ್ಟು ವೆಯ್ಟ್ ಇದ್ಕೊಂಡು ನಮ್ಮ ಅಮ್ಮಂಗೆಲ್ಲ ಕಾಲಿಗೆ ಬಿದ್ದುಬಿಟ್ಟಿದೆ ನಂಗೆ ಸಿ ಸೆಕ್ಷನ್ ಮಾಡಿಸ್ಬಿಡಿ ಅಂತ ಡೆಲಿವರಿ ಟೈಮಲ್ಲಿ. ಬಟ್ ಡಾಕ್ಟರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಕೊಳ್ಳೇಗಾಲದಲ್ಲಿ ಶಾಂತಿ ನರ್ಸಿಂಗ್ ಹೋಮ್ ವಿದ್ಯಾ ಡಾಕ್ಟ್ರು ಇರ್ತಾರಲ್ಲ ಈ ಥರನೂ ಹೆಲ್ಪ್ ಮಾಡೋದಕ್ಕೆ. ಒಂದೊಂದು ಯಾರು ಫೇಮಸ್ ಆಗಿರ್ತಾರೆ ಅವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೇನಿಲ್ಲ. ನಾನು ಫಸ್ಟ್ ಹೋಗಿದ್ದ ಡಾಕ್ಟರು ಕೊಳ್ಳೇಗಾಲಕ್ಕೆ ಫೇಮಸ್ಸು, ಬಟ್ ಅವರು ನನಗೆ ಕೊಡಲಿಲ್ಲ ಟ್ರೀಟ್ಮೆಂಟು. ಬಟ್ ಇವ್ರ ಹತ್ರ ಹೋದಾಗ 1-2-3 ಜನ ಇಲ್ಲ ಆ ಡಾಕ್ಟ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತೆಲ್ಲ ಹೇಳಿದರು. ಬಟ್ ನನಗಂತೂ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಟ್ರು. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ವೆಯ್ಟ್ ಮಾಡಿ ನೈಟೆಲ್ಲ ಇದ್ದು ಅಲ್ಲೇ ಡೆಲಿವರಿ ಮಾಡಿಸ್ಕೊಟ್ರು ನನಗೆ. ಸೊ ಇವಾಗ ಈ ಥರ ನಂದು ವೆಯ್ಟ್ ಲಾಸ್ ಜರ್ನಿ ಶುರುವಾಗಿತ್ತು. ಬಟ್ ಇವತ್ತಿಗೆ ಹೆಲ್ತ್ ಕೋಚ್ ಆಗಿದ್ದೀನಿ ಫೈನಲಿ. ಅದೊಂದು ಖುಷಿ ನನಗೆ. ಯಾಕೆ ಗೊತ್ತಾ ಸೈಕಲ್ ಪ್ರೈಸ್ ಇರಲಿಲ್ಲ. ನಾನು 5th ಬುಲೆಟ್ ಓಡಿಸೋಕ್ಕೆ ಶುರು ಮಾಡಿದವಳು. ನಮ್ಮ ಮನೇಲಿ ನಾವು 3 ಜನ ಹೆಣ್ಮಕ್ಳು, ಓಕೆನಾ. ನಾವು 3 ಜನ ಹೆಣ್ಮಕ್ಳಲ್ಲಿ ನನ್ನನ್ನು ಹುಡ್ಕೊಂಡ್ ಥರ ಬೆಳೆಸಿದ್ದು ನಮ್ಮಪ್ಪ. ಹಾಗಾಗಿ 5th ನನಗೆ ಬೈಕ್ ರೈಡು ಶುರು ಮಾಡಿಸ್ಬಿಟ್ರು. ಹಾಗಾಗಿ ನನಗೆ ಇಂಟ್ರೆಸ್ಟ್ ಸೈಕಲ್ ಮೇಲೆ ಕಡಿಮೆ ಆಯಿತು, ಬೈಕ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಹೆಂಗೆ ಅಂದರೆ ನಮ್ಮಪ್ಪ ಕಳಿಸಿದ್ದು, ಕುತ್ಕೊಂಡ್ಬಿಡೋರು ಹಿಂದ್ಗಡೆ, ಸ್ವಲ್ಪ 30 ತಕ್ಷಣ ನಾನು ನಿಧಾನಕ್ಕೆ ಹೋಗ್ತಾ ಇದ್ನಲ್ಲ, ಎದ್ಬಿಡೋರು. ನಾನು ಎಷ್ಟೋ ದೂರ ಹೋಗಿದ್ದೀನಿ, ಆಮೇಲೆ ತಿರುಗಿ ನೋಡ್ತೀನಿ ಅಪ್ಪ ಇರಲ್ಲ. ಆವಾಗ ಅಷ್ಟು ಧೈರ್ಯ ಮಾಡಿ ಬಿದ್ದು ಎದ್ದು ಕಲ್ತಿದ್ದು ನನಗಂತೂ. ಆಮೇಲೆ ಇವಾಗಲೂ ನಾನು 3 ಕಡೆ ಎಲ್ಲ ನನ್ನ ಕರೆಯೋದೇ ಬುಲೆಟ್ ಅಂತ, ಯಾಕಂದರೆ ಕಲ್ತಿರೋದು ಬುಲೆಟ್ ಅಲ್ವಾ, ಅದಕ್ಕೆ ಬುಲೆಟ್ ಅಂತ ಕರೀತಾರೆ. ವಾಕ್ ಮುಗಿಸ್ಕೊಂಡು ಬಂದಮೇಲೆ ಅವಳು ಹೋಮ್ವರ್ಕ್ ಇತ್ತು, ಇವತ್ತು ಚೂರ್ಣಿನ ಕಂಪ್ಲೀಟ್ ಮಾಡಿಸ್ತಾ ಇದ್ದಾಳೆ. ಯಾಕೆ ಅಂತಂದರೆ ಸ್ಟಿಕ್ಕರ್ ಪೇಸ್ಟ್ ಮಾಡೋದು ಅಷ್ಟೇ. ಇಬ್ಬರು ನೋಡಿ ಕೆಳಗಡೆ ಏನು ರೇಂಚಿಂಗ್ ಹಾಕಿದ್ದಾರೆ ಅಂದರೆ, ಚೂರ್ಣಿ ನೀಟಾಗಿ ಒಂದು ಕಡೆ ಹಾಕ್ತಾಯಿದ್ಲು. ಬಾಂದು ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಇರೋ ಬರೋ ಚೂರ್ಗಳನ್ನೆಲ್ಲ ಹಾಕಿದ್ದಾಳೆ. ಕ್ಲೀನ್ ಮಾಡೋಕ್ಕೆ ನಾನು ಒಬ್ಳಿದ್ದೀನಲ್ಲ, ಇನ್ನೇನು ಮಾಡೋದು. ಇವರಿಬ್ಬರು ಹೋಮ್ವರ್ಕ್ ಮಾಡೋಕ್ಕೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಕೊಟ್ಟಿರೋದು ಬಾಂದಿಗೆ. ಚೂರ್ಣಿ ಅವಳಿಗೆ ಕಾಂಪಿಟೇಷನ್ ಕೊಡ್ತಾಳೆ, ಇಲ್ಲ ನಾನು ಸ್ಟಿಕ್ ಮಾಡ್ತೀನಿ ಅಂತ. ಫೈನಲಿ ಇಬ್ಬರು ಹಾಗೆ ಹೀಗೆ ಮಾಡಿ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿದ್ರು. ಯಾರು ಗುಂಡು? ನೀನೇನು ಸಣ್ಣ ಇದೆಯಾ? ನೀನೇನು ಸಣ್ಣ ಇದೆಯಾ? ಹುಚ್ಚಿ ಮಾಡ್ಬೇಡ ನನ್ನ. ನೀನನ್ನ ಎತ್ಬಿಟ್ಟು ಆಲ್ರೆಡಿ ಅರ್ಧ ಹುಚ್ಚಿ ಆಗಿದ್ದೀನಿ. ಕೂದಲೆಲ್ಲ ಮಾಡಿ ಪೂರ್ತಿ ಹುಚ್ಚಿ ಮಾಡಬೇಡ ನನ್ನ. ನೀನು ಗೊಣ್ಣೆ ಸುರುಕಿ ನನ್ನ ಪ್ಯಾಂಟಿಗೆಲ್ಲ ಗೊಣ್ಣೆ ಮಾಡಬೇಡ ನೀನು.
ಚೀ ಇದೇ ಸ್ಕೂಲಲ್ಲಿ ಅವ್ರ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಹೇಳ್ಕೊಟ್ಟಿರೋದು ಇದನ್ನೇ. ಅವ್ರ ಮ್ಯಾಮ್ ಯಾರು ನೋಡ್ತಾ ಇದ್ದೀರಾ? ದಾಕ್ಷಿಣಿ ಮ್ಯಾಮ್ ನೋಡ್ತಾ ಇದ್ದೀರಾ ನೋಡಿ. ಯಾ ನೋಡ್ತಾರೆ ಯೂಟ್ಯೂಬಲ್ಲಿ. ಗಂಧ ಕೂತ್ಕೊಯ್ಲಿ ಇಲ್ಲಿ ಕೂತ್ಕೊಯ್ಲಿ ಹೇಳ್ತೀನಿ. ನಿಧಾನ ಕೊರವ ನಿನ್ಗೆ ಏರೋದು ನೋಡ್ಬಿಟ್ರೆ ನಿನ್ ಮೂಳೆ ಒತ್ತು ಬಿಡುತ್ತೆ ಹಂಗೆ. ಯಾರು ಗುಂಡು? ಅಮ್ಮ ಸಣ್ಣ ಇದೆಯಾ ದಪ್ಪ ಇದೆಯಾ? ಇವತ್ತು ಹೆವಿಯಾಗಿ ನಂದು ಡಿನ್ನರ್ ಆಗ್ತಾ ಇದೆ. ಅರೌಂಡ್ ಇದೊಂದು ಅರ್ಧ kg ಇರ್ಬೋದು. ಸಲಾಡು, ಎಗ್ಗು, ಸೋಯಾ ಚಂಕ್ಸು, ಜೊತೆಗೆ ಯೋಗರ್ಟ್ ಕರ್ಡ್ ಬೇರೆ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ kg ತರಕಾರಿ ಜೊತೆಗೆ ಸೋಯಾ ಚಂಕ್ಸು ಮೊಟ್ಟೆ ಎಲ್ಲ ತಿಂದಾಯಿತು. ಅದಾದಮೇಲೆ ಇನ್ನೇನು ಕೆಲಸ, ವಾಕ್ ಮಾಡಿ ಮಲಗಬೇಕಲ್ವಾ, ವಾಕ್ ಮಾಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ, ವಾಕ್ ಹೋಗೋಕ್ಕಾಗಲ್ಲ ಅನ್ನೋ ಟೆನ್ಷನ್ನೇ ಇಲ್ಲ. ಇದೊಂದು ವಾಕ್ ಪ್ಯಾಡ್ ಮನೇಲಿತ್ತು ಅಂತಂದರೆ ಆರಾಮಾಗಿ ವಾಕ್ ಮಾಡ್ಕೋಬಹುದು, ಕಂಪ್ಲೀಟ್ ಮಾಡ್ಕೊಬೋದು ನಮ್ಮ 10,000 ಸ್ಟೆಪ್ಸ್ನ ಡೈಲಿ. ಕಾಲಿಗೆ ಗಾಯ ಆಗಿದೆ ಅಂತ ತೋರಿಸ್ತು ನೋಡಿ. ಅವಳಿಗೆ ಕಾಲಿ ಗಾಯ ಆಗಿದೆ, ನೀವು ನೋಡಿ ಎಲ್ಲಾಗಿದೆ ಅಂತ. ಇಲ್ಲಿ ಸ್ಮಾಲ್ ಓ ಎಷ್ಟು ದಪ್ಪ ಗಾಯ ಆಗಿದೆ. ರೆಡ್ ಇದೆಯಲ್ಲ ಅದು ಗಾಯ. ಸೊ ಸ್ಮಾಲ್ ರೆಡ್ ಇರೋದು ಗಾಯ, ಅದು ಗಾಯ ನಿಂಗೆ. ಅಯ್ಯೋ ಹೆಂಗಾಯ್ತು ಗೊತ್ತಾ, ಬರಬೇಕಾದ್ರೆ ಸೈಕಲಲ್ಲಿ ಬ್ರೇಕ್ ಆಗ್ತಾ ಸ್ಪೀಡಲ್ಲಿ ಬಂದು ನಿಲ್ಸಿದ್ಲು, ಕಾಲು ಕೊಟ್ಲು, ಬಿದ್ಲು ಅಲ್ಲ ಮಗಳೇ. ಸೊ ಯಾರ್ದು ಮಿಸ್ಟೇಕು? ಒಪ್ಕೊಂಬಿಟ್ಲು. ಹ್ಞೂ ಅಂತ ಹೇಳ್ತಾ ಇದ್ಲು. ಹೆಂಗೆ ಹೇಳ್ತಾ ಇದ್ದೆ? ಆಯಿತು, ಬಿದ್ದು ಆಯಿತು, ಹತ್ತು ಆಯಿತು, ಮನೆಗೆ ಬಂದು ಅಮ್ಮಮ್ಮ ಮಾಡಾಯ್ತು. ಇವಾಗ ತಾಚಿ ಮಾಡಬೇಕು. ಲಿಟ್ರಲಿ ಅವಳಿಗೆ ಕೊಡೋ ಹೋಮ್ವರ್ಕು ನನಗೆ ಹೆಂಗೆ ಹೋಮ್ವರ್ಕ್ ಆಗುತ್ತೆ ಗೊತ್ತಾ? ಈ ಥರ ಆಗುತ್ತೆ ಹೋಮ್ವರ್ಕ್ ನನಗೆ. ಯಾರು ಕ್ಲೀನ್ ಮಾಡ್ತಾರೆ? ಚೂನಿ ಹಾಕಂದೆ ಕೆಲಸ ಚೂರ್ಣಿ ಹಾಕಂದ. ಚೂರ್ಣಿನ ಕಟ್ ಮಾಡೋಗಿರೋದು. ಚೂರ್ಣಿ ಕೇಳಿಸ್ಕೊ, ನೀನಂತ ಕಟ್ ಮಾಡೋಗಿರೋದು. ಪಾಪ ಅವಳು ಎಲ್ಪ್ ಮಾಡೋಗಿದ್ದಾಳೆ, ಚೂರ್ಣಿ ಕಟ್ ಮಾಡಿರೋದ. ನನ್ನ ತಂಗಿಗೆ ಅಂತೀಯ ನೀನು? ನೋಡ್ತಾಳೆ ಹೇಳ್ತೀನಿ ನಾನು ಚೂರ್ಣಿ. ಫೈನ್, ಮತ್ತೆ ನಾಳೆ ಸಿಗುವ. ಬಾಯ್, ಗುಡ್ ನೈಟ್ ಹೇಳು.